ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರ ವೇತನ ಪರಿಷ್ಕರಣೆ ಮತ್ತಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಡಿಸೆಂಬರ್ 31ರಂದು ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರಸ್ತೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಚಂದ್ರಕಾಂತ ಗದಗಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾರಿಗೆ ನಿಗಮಗಳಿಗೆ ಸರ್ಕಾರವು ಸುಮಾರು 5,000 ಕೋಟಿ ರೂಪಾಯಿಗಳನ್ನು ಹಾಗೂ ಶಕ್ತಿ ಯೋಜನೆ ಪೈಕಿ ಬಾಕಿ ಉಳಿಸಿರುವ ಹಣವನ್ನು ಸುಮಾರು 2,000 ಕೋಟಿ ರೂಪಾಯಿಗಳನ್ನು ಸಾರಿಗೆ ನಿಗಮಗಳಿಗೆ ಕೂಡಲೇ ಕೊಡಬೇಕು. ಸಾರಿಗೆ ನಿಗಮಗಳು ಬಿಡಿಭಾಗ, ಟೈರ್ ಮುಂತಾದ ಸರಬರಾಜುದಾರರಿಗೆ ಮತ್ತು ಡಿಜಿಟಲ್ ಕಂಪನಿಗೆ ಪಾವತಿಸದೆ ಬಾಕಿ ಉಳಿಸಿಕೊಂಡಿರುವ ಸುಮಾರು 1,000 ಕೋಟಿ ರೂಪಾಯಿಯನ್ನು ರಾಜ್ಯ ಸರ್ಕಾರವು ಈ ಕೂಡಲೇ ಸಾರಿಗೆ ನಿಗಮಗಳಿಗೆ ಕೊಡಬೇಕು. ಶಕ್ತಿ ಯೋಜನೆ ಅನುಷ್ಠಾನದ ಕಡೆಗೆ ಪ್ರತಿ ತಿಂಗಳು ಸಾರಿಗೆ ನಿಗಮಗಳಿಗೆ ಖರ್ಚಾಗುವ ಹಣವನ್ನು ಮುಂದಿನ ತಿಂಗಳ ಮೊದಲ ವಾರದಲ್ಲೇ ಕೊಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಡಿಸೆಂಬರ್ 31ರಂದು ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಿನ್ನೆ ಯಾರೋ ಒಬ್ರು ಪತ್ರಿಕಾಗೋಷ್ಠಿ ಮಾಡಿದ್ರು, ಇಲ್ಲ ನಾವು ಬಂದ್ ಮಾಡಂಗಿಲ್ಲ. ಕೂಟದವರು ಕೂಟ ಮರಿಕೂಟ ಅಂತ 2 ಹೊಸದಾಗಿ ಉಟ್ಕೊಂಡಿದ್ದಾರೆ. ಅವರಿಗೆ ಈ ಲೇಬರ್ ಆ್ಯಕ್ಟ್ ಏನು, ಸಂಧಾನ ಅಂದ್ರೇನು, ಅಗ್ರಿಮೆಂಟ್ ಅಂದ್ರೇನು, ಯಾವ ರೀತಿಯಾಗಿ ನಾವು ಮುಷ್ಕರ ಮಾಡಬೇಕು, ಯಾವ ರೀತಿಯಾಗಿ ನೋಟಿಸ್ ಕೊಡಬೇಕು, ಹಂತ ಹಂತವಾಗಿ ಹೋಗಬೇಕು, ಏನೇ ಮಾಡಬೇಕಾದ್ರೂ ಸಂವಿಧಾನದ ಮೂಲಕ ಕಾನೂನಾತ್ಮಕ ಹೋಗ್ಬೇಕು. ಅದು ಬೇರೆ ದಾರಿ ಹೋಗೋಕ್ಕಾಗಲ್ಲ. ಮಾನ್ಯ ಚಂದ್ರಶೇಖರ್ ಕೂಟದವರು ನಿನ್ನೆ ಇಲ್ಲೇ ಗುಲ್ಬರ್ಗನೇ ಪತ್ರಿಕಾಗೋಷ್ಠಿ ಮಾಡಿದ್ರು. ಅವರು ಇಲ್ಲ ನಾವು ಸಪೋರ್ಟ್ ಕೊಡಲ್ಲ, ನಾವು ಗಾಡಿ ನಡೆಸ್ತೀವಿ ಅಂತ. ಆದರೆ ನಾನು ಸಿದ್ದರಾಮಯ್ಯ ಸಾಹೇಬರು ಇಲ್ಲಿ ಮನವಿ ಮಾಡ್ತೀವಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮನವಿ ಮಾಡ್ತೀವಿ, ನಿಮ್ಮ ಸ್ತ್ರೀ ಶಕ್ತಿ ಏನಿದೆ ಅದಕ್ಕೆ ನಾವು ಸಂಪೂರ್ಣ ಬೆಂಬಲ ಕೊಟ್ಟು ದುಡಿತಾ ಇದ್ದೀವಿ. ಸುಮಾರು ಅರ್ಧ ಗಾಡಿ ನಿಂತಿರ್ಬೇಕು ಕೂಡ ಜನಸಾಮಾನ್ಯರಿಗೆ ಎಫೆಕ್ಟ್ ಆಗ್ತದೆ, ಶ್ರೀಮಂತರಿಗೆ ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ಅವ್ರ ಹತ್ರ ಕಾರು ಬೋರ್ಡು ಏನೇನೋ ಇರ್ತಾವೆ, ಅವ್ರು ಮಾಡ್ಕೊಂಡು ಹೋಗ್ತಾರೆ. ಆದರೆ ಜನಸಾಮಾನ್ಯ ಅಂತ ಹೆಣ್ಮಕ್ಳು ಮಕ್ಕಳು ಇಲ್ಲಿಂದ ಇಲ್ಲಿಗೆ ಹೋಗಿ ಬರೋಕ್ಕಾಗ ಫ್ರೀ ಇದೆ ಅವರಿಗೆ, ಅವರು ಭಾಳ ಪರೇಶಾನ್ ಆಗ್ತಾರೆ. ಅವರ ಒಂದು ಹಿತದೃಷ್ಟಿ ನೋಡಿಕೊಂಡು ನಾನು ಸಿದ್ದರಾಮಯ್ಯ ಸಾಹೇಬ್ರಿಗಾಗಲಿ ಇದಕ್ಕೂ ಒಂದು 13 ಲಕ್ಷದ್ದು ಸಿದ್ದರಾಮಯ್ಯವರೇ ಮಾಡಿದ್ರು ಅಗ್ರಿಮೆಂಟ್, 15% ಮಾಡಿದ್ರು. ಅವ್ರ ಮಗನಿಗೆ ಆರಾಮಿರಲಿಲ್ಲ ಅಂತ ಫಾರಿನ್ಗೆ ಹೋಗಿದ್ರು ಮಾಡಿ. ಅದು ಈಗೇನು ಗೊತ್ತಾಗ್ತಾ ಇಲ್ಲ, ಯಾಕೆ ಅವರು ಈ ಧೋರಣೆ ತಾಳ್ಕೊಂಡ್ರು. ಮೊನ್ನೆ ನಮ್ಮ ಸ್ಟ್ರೈಕಿಗೆ ಮಾನ್ಯ ದಿನೇಶ್ ಗುಂಡೂರಾವ್ರು ಬಂದು ಆಶ್ವಾಸನೆ ಕೊಟ್ಟರು, ನಿಮ್ಮ ಮನೆಯನ್ನು ನಾವು ಪರಿಗಣಿಸ್ತೀವಿ, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಳಿ ವಿಚಾರ ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ ಅಂತ ಮನವಿ ಪತ್ರ ತೊಗೊಂಡು ಹೋಗಿದ್ದಾರೆ. ಇಲ್ಲಿವರೆಗೂ ಏನು ರಿಪ್ಲೈ ಬಂದಿಲ್ಲ. ಆದರೆ ನಮ್ಮ ಒಕ್ಕೂಟ ಏನು ದೃಢ ನಿರ್ಧಾರ ಅದ, ಜಂಟಿ ಕ್ರಿಯಾ ಸಮಿತಿ ದೃಢ ನಿರ್ಧಾರ ಅಂದರೆ 31/12 ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳಬೇಕು ಅಂತ ಮಾಡಿದೆವು. ಅದು ಮಾಡೇ ತೀರ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.